Hello students, in this session we will discuss about nomenclature of organic compounds, naming of organic compounds, how organic compounds are named. First is trivial naming or common naming. In trivial naming or common naming, organic compounds were assigned, the name of the organic compounds were assigned based on their origin. ಅಂದರೆ ಟ್ರಾವೆಲ್ ಕಾಮನ್ ನೇಮಿಂಗ್ ಅಲ್ಲಿ ಏನಾಗ್ತದೆ, ಯಾವ ಮೂಲದಿಂದ ಆ ಆರ್ಗ್ಯಾನಿಕ್ ಕಂಪೌಂಡ್ ಅನ್ನು ಪಡೆದಿದ್ದೇವಲ್ಲ ಆ ಹೆಸರನ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಸಿಟ್ರಿಕ್ ಆಸಿಡ್. Citric acid, this name is derived because it is found in citrus fruits. And this acid is found in citrus fruits, so the name citric acid. Then formic acid. Formica means ant. Formica means ant. ಇರುವೆ. ಓಕೆ, ಇರುವೆ ಸ್ಟಿಂಗ್ ನಲ್ಲಿ ಅದರದ್ದು ಇದಿರ್ತಲ್ಲ, ಏನಿರ್ತದೆ ಅದಕ್ಕೆ ಸ್ಟಿಂಗ್ ಮುಂದ್ಗಡೆ ಎರಡು ಕಡ್ಡಿದಂಗೆ ಇರ್ತದೆ, ಆ ಸ್ಟಿಂಗ್ ಅದರಲ್ಲಿ ಏನಿರ್ತದೆ, ಫಾರ್ಮಿಕ್ ಆಸಿಡ್ ಇರ್ತದೆ. ಸೊ ಫಾರ್ಮಿಕಾ ಮೀನ್ಸ್ ant. Yes, it is obtained from this acid is obtained or this is found in the red ant, hence they have given the name formic acid. ಇರುವೆ ಕಡಿದ ಕೂಡಲೇ ನಮ್ಗೆ ಏನಾಗ್ತದೆ, ದಪ್ಪ ಆಗಿರ್ತದೆ. ದಟ್ ಈಸ್ ಡ್ಯೂ ಟು ದಿ ಎಫೆಕ್ಟ್ ಆಫ್ ಆರ್ ಆಕ್ಷನ್ ಆಫ್ ಫಾರ್ಮಿಕ್ ಆಸಿಡ್. ಫಾರ್ಮಿಕ್ ಆಸಿಡ್ ನಮ್ಮ ಬಾಡಿಯಲ್ಲಿ ಸೇರಿದ್ರೆ ಏನಾಗ್ತದೆ, ಚರ್ಮಕ್ಕೆ ಸೇರಿದ್ರೆ ಬಲ್ಜ್ ಆಗಿರ್ತದೆ, ದಪ್ಪ ಆಗಿರ್ತದೆ. ಸೊ ಫಾರ್ಮಿಕ್ ಆಸಿಡ್ ಈಸ್ ಡಿರೈವ್ಡ್ ಫ್ರಮ್ ದಿ ಆಂಟ್, ಇರುವೆಯಿಂದ ಬಂದಿರ್ತದೆ, ಹಾಗಾಗಿ ಅದಕ್ಕೆ ಫಾರ್ಮಿಕ್ ಆಸಿಡ್ ಅಂತ ಕರೀತಾರೆ. ಹೀಗೆ ಕಾಮನ್ ನೇಮ್ ಬಂದಿರ್ತದೆ, ಟ್ರೈವಲ್ ನೇಮ್ ಆರ್ ಕಾಮನ್ ನೇಮ್. ಓಕೆ, ನಾವು ಈ ಬರ್ತಾ ಏನಾಗಿದೆ ಅಂತ ಹೇಳಿದ್ರೆ, ನವ್ ಡೇಸ್ ವಾಟ್ ಹ್ಯಾಪನ್ಸ್, ದಿ ನೇಮ್ ಆಫ್ without origin we can have large number of organic compounds. For example, yes, this is acetic acid. Acetum means vinegar. I think you are aware. Vinegar ಅನ್ನ ಎಲ್ಲ ಕಡೆಗೆ ಉಪಯೋಗ ಮಾಡ್ತೀರಿ. Okay, this is acetic acid. Acetum means vinegar. Acetum means vinegar. Okay, yes, this is having origin. Suppose this H is replaced by Cl, that is known as monochloroacetic acid. It does not have any origin. ಹೀಗೆ ಒರಿಜಿನ್ ಇಲ್ಲದೆ ಇರೋದು, ಯಾಕಂದ್ರೆ ಅದಕ್ಕೆ ಒಂದು ಒರಿಜಿನೇ ಇರೋದಿಲ್ಲ, ಹಾಗಿರೋದ್ರಿಂದ ಅವನ ಹೆಸರು ಕೊಡ್ಲಿಕ್ಕೆ ತ್ರಾಸ ಆಗ್ತದೆ. ಇಟ್ ಈಸ್ ಕ್ವೈಟ್ ಡಿಫಿಕಲ್ಟ್ ಫಾರ್ ವಿ ಪೀಪಲ್ ಟು ನೇಮ್ ದೀಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಹೆನ್ಸ್ ನ್ಯೂ ನಾಮೆನ್ಕ್ಲೇಚರ್ ಈಸ್ found, that is called as IUPAC naming, International Union of Pure and Applied Chemistry. IUPAC naming. IUPAC naming. ಇದಕ್ಕೆ ಒರಿಜಿನ್ ಬೇಕಾಗುದಿಲ್ಲ. It doesn't require origin. On the basis of the structure of organic compound, we can name those organic compound. ನಾವು ಇದನ್ನ ಸ್ಟ್ರಕ್ಚರ್ ಮೇಲೆ ಅದನ್ನ ಹೆಸರು ಮಾಡಬಹುದು. ಸೊ IUPAC ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ. Then how to name the organic compounds on the basis of IUPAC naming. ಹಾಗಾದ್ರೆ IUPAC ಇದರಿಂದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅನ್ನ ಹೇಗೆ ಹೆಸರು ಮಾಡೋದು? ಹೌ ಟು ನೇಮ್ ದೀಸ್ ಕಾಂಪೌಂಡ್ಸ್? ಲೆಟ್ ಅಸ್ ಸಿ ದಿ ರೂಲ್ಸ್ ಫಾರ್ ನೇಮಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇನ್ ಕೇಸ್ ಆಫ್ IUPAC ನೇಮಿಂಗ್. IUPAC ಅಲ್ಲಿ ಏನೇನು ರೂಲ್ಸ್ ಇದೆ, ಯಾವ ರೂಲ್ಸ್ ಇಂದ ನಾವು ಆ ರೂಲ್ಸ್ ಅನ್ನ ಫಾಲೋ ಮಾಡಿದ್ರೆ ಈ ಆರ್ಗ್ಯಾನಿಕ್ ಕಾಂಪೌಂಡ್ಗೆ ಹೆಸರುಗಳನ್ನ ಕೊಡಬಹುದು. ಈಗ ಅದು ರೂಲ್ಸ್ ಏನಂತ ಹೇಳಿ ನೋಡುವ. IUPAC naming of organic compound consists of 3 parts. IUPAC naming ಅಲ್ಲಿ 3 ಪಾರ್ಟ್ ಇದೆ.
ಅದ್ಯಾವುದು ಫಸ್ಟಿಗೆ ಬರೋದು ರೂಟ್ ವರ್ಡ್. ಫಸ್ಟ್ ಒನ್ ಈಸ್ ರೂಟ್ ವರ್ಡ್. ದಿಸ್ ಆಲ್ಸೋ ಕಾಲ್ಡ್ ಎಸ್ ವರ್ಡ್ ರೂಟ್. ಬೋತ್ ಆರ್ ಸೇಮ್. ರೂಟ್ ವರ್ಡ್. Second one is suffix. Suffix. Third one is prefix. Root word, suffix and prefix. Okay, the naming contains three parts: root word, suffix and prefix. Now we'll see one by one what is root word, what is suffix and what is prefix. First we'll discuss about root word. First ಗೆ root word ಅಂದ್ರೆ ಏನು, ಅದು ಅರ್ಥ ಆದರೆ ನಾವು ಅದನ್ನ ಬರಿಬಹುದು. ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ ಬರೀಲಿಕ್ಕೆ. ರೂಟ್ ವರ್ಡ್. ರೂಟ್ ವರ್ಡ್ ಈಸ್ ದಿ ಬೇಸಿಕ್ ಯೂನಿಟ್ ಆಫ್ IUPAC ಸಿಸ್ಟಮ್. ಇದು IUPAC ಸಿಸ್ಟಮ್ದಲ್ಲಿ ಬೇಸಿಕ್ ಯೂನಿಟ್ ಇದ್ದಂಗೆ. ಓಕೆ, ದಿಸ್ ಈಸ್ ಬೇಸಿಕ್ ಯೂನಿಟ್ ಆಫ್ IUPAC ಸಿಸ್ಟಮ್. ಬೇಸಿಕ್ ಯೂನಿಟ್ ಆಫ್ IUPAC system. Root word indicates the number of carbon atoms present in a longest continuous chain. ಒಂದು ಕಂಟಿನ್ಯೂಸ್ ಕಾರ್ಬನ್ ಚೈನ್ದಲ್ಲಿ ಎಷ್ಟು ಕಾರ್ಬನ್ ಆಟಮ್ ಇದೆ ಅನ್ನೋದನ್ನ ರೂಟ್ ವರ್ಡ್ ನಮಗೆ ತಿಳಿಸ್ಕೊಡ್ತದೆ. ಓಕೆ, ಇಟ್ ಇಂಡಿಕೇಟ್ಸ್ ಲೀನಿಯರ್ ಚೈನ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ಎ ಮಾಲಿಕ್ಯೂಲ್. ಒಂದು ಕಂಟಿನ್ಯೂಸ್ ಲಾಂಗೆಸ್ಟ್ ಚೈನ್ದಲ್ಲಿ ಎಷ್ಟು ಕಾರ್ಬನ್ ಆಟಮ್ ಇದೆ ಅನ್ನೋದನ್ನ ತೋರಿಸ್ತದೆ. ಹೀಗೆ ಬೇರೆ ಬೇರೆ ಕಾರ್ಬನ್ ಆಟಮ್ ಇದ್ರೆ ಅದಕ್ಕೆ ಬೇರೆ ಬೇರೆ ರೂಟ್ ವರ್ಡ್ಗಳು ಇದೆ. ಓಕೆ, ಇಟ್ ಇಂಡಿಕೇಟ್ಸ್ ದಿ ಲೀನಿಯರ್ ಚೈನ್ ಆಫ್, ಆರ್ ಇಟ್ ಇಂಡಿಕೇಟ್ಸ್ root word indicates total number of carbon atoms present in longest chain of organic compound. Longest chain of organic compound or carbon compound. Longest chain of carbon compounds, or you can write organic compounds. Longest chain of organic molecule. Based on or depending upon the number of carbon atoms, we can write different root words. ಬೇರೆ ಬೇರೆ ನಂಬರ್ ಇದ್ರೆ ಬೇರೆ ಬೇರೆ ರೂಟ್ ವರ್ಡ್ಸ್ ಬರ್ತದೆ. ಫಾರ್ ಎಕ್ಸಾಂಪಲ್, ಓಕೆ, ನಂಬರ್ ಆಫ್ ಕಾರ್ಬನ್, ದಿಸ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಆರ್ 1. ಇನ್ ದಿಸ್ ಕೇಸ್ ಇಟ್ ಯೂಸ್ ದಿ ರೂಟ್ ವರ್ಡ್ ಮಿತ್. ಒಂದು ಕಾರ್ಬನ್ ಆಟಮ್ ಇದ್ರೆ ಮಿತ್ ಅಂತ ಕರಿಬೇಕು. ಮಿತ್ ಅಂತ ರೂಟ್ ವರ್ಡ್ ಹೇಳಿದ್ರೆ ಒಂದೇ ಕಾರ್ಬನ್ ಆಟಮ್ ಇದೆ ಅಂತ ಅರ್ಥ. ಇಫ್ ಮಿತ್ ರೂಟ್ ವರ್ಡ್ ಇಸ್ ಯೂಸ್ಡ್, you have to understand that only one carbon atom is there. If two carbon atoms are there, it use the root word eth. If three carbon atoms are there, prop. If four carbon atoms are there, but. Don't spell it as but, but dash, but. If five carbon atoms are there, it use the root word ಪೆಂಟ್. ಒಂದು ಕಾರ್ಬನ್ ಆಟಮ್ ಇದ್ರೆ ರೂಟ್ ವರ್ಡ್ ಮಿತ್ ಅಂತ ಉಪಯೋಗ ಮಾಡ್ಬೇಕಿಲ್ಲ. ಮಿತ್ ಅಂತ ಹೇಳಿದ್ರೆ ನೀವು ಒಂದೇ ಕಾರ್ಬನ್ ಆಟಮ್ ಇದೆ ಅಂತ ತಿಳ್ಕೊಳ್ಬೇಕು. ಇತ್ ಅಂತ ಹೇಳಿದ್ರೆ 2, ಪ್ರೊಪ್ ಅಂದ್ರೆ 3, ಬ್ಯೂಟ್ ಅಂದ್ರೆ 4, ಪೆಂಟ್ ಅಂದ್ರೆ 5, 6 ಇದ್ರೆ. ಇಫ್ 6 ಕಾರ್ಬನ್ ಆಟಮ್ಸ್ ಆರ್ ಪ್ರೆಸೆಂಟ್, ರೂಟ್ ವರ್ಡ್ ಈಸ್ ಹೆಕ್ಸ್. 7 ಹೆಪ್ಟ್, 8 ಆಕ್ಟ್, 9 non, 10 dec, etc. ಒಂದು ಕಾರ್ಬನ್ ಆಟಮ್ ಇದ್ರೆ ರೂಟ್ ವರ್ಡ್ ಮಿತ್, 2 ಇದ್ರೆ ಏತ್, 3 ಪ್ರಾಪ್, 4 ಬ್ಯೂಟ್, 5 ಪೆಂಟ್, 6 ಹೆಕ್ಸ್, 7 ಹೆಪ್ಟ್, 8 ಆಕ್ಟ್, 9 non. If 10 carbon atoms are there, you have to use the word, root word or word root as this: meth, eth, prop, but, pent, hex, hept, oct, non, and 10 are there, then dec. This is how we can understand the number of carbon atoms present in an organic molecule on the basis of root word. Root word ಇಂದ ಏನಾಗ್ತದೆ, ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಸ್ಟ್ರೇಟ್ ಚೈನ್ ದಲ್ಲಿ ಲಾಂಗೆಸ್ಟ್ ಕಂಟಿನ್ಯೂಸ್ ಆಗಿರಬೇಕು. ಮಧ್ಯದಲ್ಲಿ ಅರ್ಧ ಬಿಟ್ಟು ಬರಬಾರ್ದು. ಇಟ್ ಶುಡ್ ಬಿ ಲಾಂಗೆಸ್ಟ್ ಅಂಡ್ ಇಟ್ ಶುಡ್ ಬಿ ಕಂಟಿನ್ಯೂಸ್. ಮೇ ಬಿ ಜಿಗ್ಜಾಗ್, ಬೇಕಾದಷ್ಟು ಇರಬಹುದು. ನಾವು ಲೆಟ್ ಅಸ್ ಸಿ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್,
Yes. Here 1, 2, 3. Suppose this is the compound CH3, CH2, CH3. How many carbon atoms are present? 1, 2, 3. So, which is the root word you have to use here? If 3 carbon atoms are present, you have to use the root word prop. Now, one more example. CH3, CH2, CH, C2H5, CH3. Yes, what is root word for this compound? First you have to select longest continuous chain. ಇದರಲ್ಲಿ ತಪ್ಪುಗಳು ಬಹಳ ಆಗ್ತದೆ. You are going to make more mistake. Maximum mistakes will be done in such type of organic molecules. How many carbon atoms are there here? 1, 2, 3, 4. Here 1, 2, 3, 4. Or if you count like this, then you are going to get a wrong result. ಹೀಗೆ ನೀವು ಕೌಂಟ್ ಮಾಡಿದ್ರೆ ರಾಂಗ್ ಆಗ್ತದೆ. ಎಲ್ಲಾ ದೃಷ್ಟಿಯಿಂದ ನೋಡಬೇಕು. You should get maximum number of carbon atoms in a longest chain. ಇಲ್ಲಿ ಏನಾಗ್ತದೆ 1, 2, 3, ಇಲ್ಲಿ 2 ಇದೆ. Here we can write this structure as CH3, CH2, ಹೇಗೆ ಬರೋದು ಮತ್ತೆ CH, ಇಲ್ಲಿ CH2, CH3. ಅದನ್ನು ಸ್ಪ್ಲಿಟ್ ಮಾಡಿ ಬರ್ದಿದ್ದೀನಿ ಈಗ. C2H5 ಅಂತ ಹೇಳಿದ್ರೆ C2H5, CH2, CH3, ಇಲ್ಲಿ CH3. So, how many carbon atoms are present in the longest chain then? If you go like this 1, 2, 3, 4, ಹೀಗೆ ಹೋದ್ರೆ 4, ಹೀಗೆ ಬಂದ್ರು 4, ಹೀಗೆ ಬಂದ್ರೆ 1, 2, 3, 4. If you go like this 1, 2, 3, 4, 5, yes. ಇದು 1, 2, 3, 4, 5. So, it contains 5 carbon atoms. So, you have to use pent as root word. ಇದನ್ನು ಹೀಗೆ ಬರಿದೆ ನೀವು ಮಾಡಿದ್ರೆ ಏನಾಗ್ತದೆ 1, 2, 3, 4 ನಾ ಮಾಡಿದ್ರೆ ಬ್ಯೂಟ್ ಆಗ್ತದೆ. ಬ್ಯೂಟ್ ಈಸ್ ರಾಂಗ್, pent is right. So, in this way you have to select root word. You have to select root word for organic molecules. Second one is suffix. 2 types of suffixes are there. ಸಫಿಕ್ಸ್ ಅಲ್ಲಿ 2 ಪಾರ್ಟ್ ಇದೆ. ಸಫಿಕ್ಸ್ ಅಂತ ಹೇಳಿದ್ರದನ್ನ ರೂಟ್ ವರ್ಡ್ಗೆ ಆಡ್ ಮಾಡ್ಬೇಕು ನೀವು, ರೂಟ್ ವರ್ಡ್ಗೆ ಸೇರಿಸಬೇಕಿದು. ರೂಟ್ ವರ್ಡ್ಗೆ ಸೇರಿಸೋದು, ರೂಟ್ ವರ್ಡ್ ನಂತರ ಬರುವಂತದ್ದು ಸಫಿಕ್ಸ್. ದೇರ್ ಆರ್ 2 types of suffixes. One is primary suffix. First one is primary suffix. First we'll discuss what is primary suffix. Primary suffix is one that indicates the saturated or unsaturated nature of parent chain. A parent chain, ನೀವು ರೂಟ್ ವರ್ಡ್ ಅಂದ್ರೆ ಒಂದು ಚೈನ್ ಹುಡುಕಾಡಿರ್ತೀರಲ್ಲ, ಅದರಲ್ಲಿ ಅದು ಸ್ಯಾಚುರೇಟೆಡ್ ಇದೆಯೋ ಅನ್ಸ್ಯಾಚುರೇಟೆಡ್ ಇದೆಯೋ, ಅದರಲ್ಲಿ ಬರೀ ಸಿಂಗಲ್ ಬಾಂಡ್ ಇದೆಯೋ, ಡಬಲ್ ಬಾಂಡ್ ಇದೆಯೋ, ಟ್ರಿಪಲ್ ಬಾಂಡ್ ಇದೆಯೋ ಅನ್ನೋದನ್ನ ಪ್ರೈಮರಿ ಸಫಿಕ್ಸ್ ಇಂಡಿಕೇಟ್ ಮಾಡುತ್ತೆ. ಇಟ್ ಇಂಡಿಕೇಟ್ಸ್ ವೆದರ್ ಸಿಂಗಲ್ ಬಾಂಡ್ ಇಸ್ ಪ್ರೆಸೆಂಟ್ ಆರ್ ಡಬಲ್ ಬಾಂಡ್ ಇಸ್ ಪ್ರೆಸೆಂಟ್ ಆರ್ triple bond is present between carbon and carbon. It indicates all those the linkage between carbon and carbon. If only single bond is present between carbon and carbon like this, suppose this is the case or this is the case, carbon ಒಂದೇ ಇದ್ರೂ ಕೂಡ single bond ಇರಬೇಕು. Yes, if this is the case, then you have to use primary suffix as ane, A-N-E. ಡಬಲ್ ಬಾಂಡ್ ಇದ್ರೆ ಈ ರೀತಿ ಡಬಲ್ ಬಾಂಡ್ ಇದ್ರೆ ಎಸ್, ಇಟ್ ಯೂಸ್ ಈನ್ ಆಸ್ ಪ್ರೈಮರಿ ಸಫಿಕ್ಸ್. ಇಫ್ ಟ್ರಿಪಲ್ ಬಾಂಡ್ ಇಸ್ ದೇರ್, ಸಿ, ಟ್ರಿಪಲ್ ಬಾಂಡ್ ಸಿ, ಯು ಹ್ಯಾವ್ ಟು ಯೂಸ್ YNE as primary suffix. Primary suffix indicates saturated and unsaturated nature of the parent chain. ಸಿಂಗಲ್ ಬಾಂಡ್ ಇದೆಯೋ, ಡಬಲ್ ಬಾಂಡ್ ಇದೆಯೋ, ಟ್ರಿಪಲ್ ಬಾಂಡ್ ಇದೆ. ಸಿಂಗಲ್ ಬಾಂಡ್ ಇದ್ರೆ ಏನ್ ಅಂತ ಅಷ್ಟು ಯೂಸ್ ಮಾಡಿ. ಇಫ್ ಸಿಂಗಲ್ ಬಾಂಡ್ ಇಸ್ ದೇರ್, ಯು ಟು ಯೂಸ್ ಪ್ರೈಮರಿ ಸಫಿಕ್ಸ್ ಆಸ್ ಏನ್. ಫಾರ್ ಎಕ್ಸಾಂಪಲ್ ಮಿಥೇನ್, ಇಥೇನ್. ಹಿಯರ್ 2 carbon atoms are there, ಇಥೇನ್. ರೂಟ್ ವರ್ಡ್ 2 carbon atom ಇರೋದ್ರಿಂದ ಇಥ್. ಇಫ್ 2 carbon atoms are there, ಇಥ್, and single bond is there, ಏನ್. ಸೊ ಇಥೇನ್. only 1 carbon atom is there, ಮಿಥ್. single bond methane, ethane. Here
two carbon atoms are eth plus ene, ethene. Here two carbon atoms are eth plus yne, ethine. In this way, you have to name these organic compounds using primary suffix. Now let us see what is secondary suffix. Second one is secondary suffix. A secondary suffix is added after primary suffix. First comes root word ಮೊದಲಿಗೆ ಬರ್ತದೆ, ಕೊನೆಗೆ ಬರೋದು ಸಫಿಕ್ಸ್. ಸಫಿಕ್ಸ್ ಅಲ್ಲಿ ಎರಡು, ಒಂದು ಪ್ರೈಮರಿ ಒಂದು ಸೆಕೆಂಡರಿ. ಫಸ್ಟಿಗೆ ಪ್ರೈಮರಿ ಬರಬೇಕು, ರೂಟ್ ವರ್ಡ್ ಆದ ಕೂಡಲೇ ಆಮೇಲೆ ಸೆಕೆಂಡರಿ. ಸೆಕೆಂಡರಿ ಸಫಿಕ್ಸ್ ಅನ್ನ ಪ್ರೈಮರಿ ಸಫಿಕ್ಸ್ ಆದ ನಂತರ ಬರಬೇಕು. ಯು ಹ್ಯಾವ್ ಟು ರೈಟ್ ಸೆಕೆಂಡರಿ ಸಫಿಕ್ಸ್ ಆಫ್ಟರ್ ಪ್ರೈಮರಿ ಸಫಿಕ್ಸ್. ಟು ಇಂಡಿಕೇಟ್, ಯಾಕೆ ಬರಬೇಕು? ಟು ಇಂಡಿಕೇಟ್ ದಿ ಫಂಕ್ಷನಲ್ ಗ್ರೂಪ್ present in the compound. Already we have discussed what is functional group. Functional group is atom or group of atom that decides property of organic compound. A functional group anna secondary suffix ತಿಳಿಸಿಕೊಡುತ್ತೆ. Secondary suffix indicates which functional group is present. Then how to write that functional group? ಅದನ್ನು ಹೇಗೆ ಬರಬೇಕು? Terminal E of the primary suffix ane, yne. You are writing ane, yne, whether single bond is present, double or triple. You are writing this functional group, this primary suffix ane, yne. That last e, terminal e of the primary suffix is omitted. You have to drop it and then add secondary suffix. Add secondary suffix. Now let us see some of the class of organic compounds and functional group and their secondary suffixes, which is present in the I'm going to present it in a tabular column. Yes, in this table we can see the functional group as well as secondary suffix. ಈ ಟೇಬಲ್ ನಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ ಹೆಸರೇನು, ಫಂಕ್ಷನಲ್ ಗ್ರೂಪ್ ಯಾವ್ದು ಇರ್ತದೆ, ಸೆಕೆಂಡರಿ ಸಫಿಕ್ಸ್ ಯಾವ್ದು ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಓಕೆ, ಎಸ್. ಆಲ್ಕೋಹಾಲ್ಸ್ ಇದ್ರೆ, ಆಲ್ಕೋಹಾಲ್ಸ್ ಅಂತ ಆರ್ಗ್ಯಾನಿಕ್ ಕಾಂಪೌಂಡ್ ಇದ್ರೆ ಫಂಕ್ಷನಲ್ ಗ್ರೂಪ್ OH ಆಗಿರ್ತದೆ. OH ಫಂಕ್ಷನಲ್ ಗ್ರೂಪ್ ಅಂತ ಹೇಳಿದ್ರೆ just already we have seen that benzene ring H is replaced by OH, like that. Okay, alcohols are the class of organic compounds, functional group is OH. Then you have to add secondary suffix as OL, ol. If aldehydes are there, functional group is CHO and you have to add secondary suffix AL. Ketones are there, this is the functional group C double bond O, and you have to add ONE, own, not one, own. Carboxylic acid, this is class of organic compound and functional group COOH, and you have to write secondary suffix as oic acid, OIC acid, oic acid. If esters are the class of organic compounds, you have to write the functional group as COO or O8. If acid halides are there, COX, OYL halide. Amides are there, CONH2. Secondary suffix is amide. If class of organic compound is acid anhydride, COOCO, so OIC anhydride. If alkyl cyanides are there, you have to use CN, so the secondary suffix is nitriles. If alkyl isocyanates are there, it use NC, carbylamines. If thioalcohols are there, the functional group is SH, secondary suffix is thiol. ಇವನ್ನೆಲ್ಲ ನೀವೇನು ಮಾಡ್ಬೋದು, ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದಂಗೆ, ಕೆಮಿಕಲ್ ರಿಯಾಕ್ಷನ್ ಬರ್ತಿದ್ದಂಗೆ, ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಬರ್ತಿದ್ದಂಗೆ ನೀವು ಪ್ರಾಕ್ಟೀಸ್ ಆಗ್ತದೆ. ಒಂದೇ ಸಲ ಪ್ರಾಕ್ಟೀಸ್ ಆಗೋದಿಲ್ಲ. ಆಲ್ ಆಫ್ ಎ ಸಡನ್ ಡೆಫಿನೆಟ್ಲಿ ವಿಲ್ ನಾಟ್ ಕಮ್ ಟು know the names of all these compounds. Regularly, whenever you are writing chemical reactions, you will come to know what are the name of the compounds, what is primary suffix, what is secondary suffix is to be written. This is about primary as well as secondary suffix. Next we'll move to prefix. Yes, next is prefix. Some groups are not considered as functional groups. ಸ್ವಲ್ಪ ಗ್ರೂಪ್ ಅನ್ನು ನಾವು ಫಂಕ್ಷನಲ್ ಗ್ರೂಪ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಬರ್ತಿರೋದಿಲ್ಲ, ಅದನ್ನ ಭಾವಿಸ್ಲಿಕ್ಕೆ ಬರ್ತಿರೋದಿಲ್ಲ. ಹಾಗಾಗಿ ಅವೇನಾಗಿರ್ತವೆ ಸಬ್ಸ್ಟಿಟ್ಯೂಟ್ಸ್, ಅದಕ್ಕೆ ಅಟ್ಯಾಚ್ ಆಗಿರ್ತವೆ ಆರ್ಗ್ಯಾನಿಕ್ ಕಾಂಪೌಂಡಿಗೆ. ಸರ್ಟನ್ ಗ್ರೂಪ್ಸ್ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಫಂಕ್ಷನಲ್ ಗ್ರೂಪ್ಸ್, ಬಟ್
ಇನ್ಸ್ಟೆಡ್ ಆರ್ ಟ್ರೀಟೆಡ್ ಆಸ್ ಸಬ್ಸ್ಟಿಟ್ಯೂಯೆಂಟ್ಸ್, ಅದನ್ನೇ ಪ್ರಿಫಿಕ್ಸ್ ಅಂತ ಕರೀತಾರೆ. ದೀಸ್ ಆರ್ ಆಡೆಡ್ ಬಿಫೋರ್ ರೂಟ್ ವರ್ಡ್ಗಿಂತ ಮೊದಲು ಅದನ್ನ ಬರಿಬೇಕಾಗ್ತದೆ. ಓಕೆ, ಒಂದಕ್ಕಿಂತ ಜಾಸ್ತಿ ಇದ್ರೆ, ಇಫ್ ಮೋರ್ ದೆನ್ ಒನ್ ಆರ್ ಪ್ರೆಸೆಂಟ್, ಅರೇಂಜ್ ದೆಮ್ ಇನ್ ಅಲ್ಫಾಬೆಟಿಕಲ್ ಆರ್ಡರ್ ಟು ಡಿನೋಟ್ ದಿ ಪ್ರಿಫಿಕ್ಸ್. ಒಂದಕ್ಕಿಂತ ಜಾಸ್ತಿ ಇದ್ರೆ ಅದನ್ನ, ಇವಾಗ ಕ್ಲೋರೋ, ಬ್ರೋಮೋ, ಫ್ಲೋರೋ ಮೂರು ಇದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ಎ ಟು ಝಡ್, ಫಸ್ಟ್ ಎ ಬರ್ತದೆ, ಆಮೇಲೆ ಬಿ ಅಂದ್ರೆ ಬ್ರೋಮೋ, ಆಮೇಲೆ ಸಿ ಕ್ಲೋರೋ, ಆಮೇಲೆ ಎಫ್. ಸೊ ಬ್ರೋಮೋ, ಕ್ಲೋರೋ, ಫ್ಲೋರೋ, ಹೀಗೆ ಅದನ್ನ ಅರೇಂಜ್ ಮಾಡ್ಬೇಕಾಗ್ತದೆ. ದೀಸ್ ಆರ್ arranged in alphabetical order to denote the substitute groups or side chain. ಇವನ್ನ ಸೈಡ್ ಚೈನ್ ಆಗಿ ಯೂಸ್ ಮಾಡಿರ್ತಾರೆ. ಎಕ್ಸಾಂಪಲ್ ಏನಿದೆ, ಎಫ್ ಇದ್ರೆ ಪ್ರಿಫಿಕ್ಸ್ ಫ್ಲೋರೋ ಅಂತ ಯೂಸ್ ಮಾಡಬೇಕು. ಸಿ ಎಲ್ ಇದ್ರೆ ಕ್ಲೋರೋ, ಕ್ಲೋರಿನ್ ಅಂತ ಹೇಳಬಾರ್ದು ಕ್ಲೋರೋ. ಬಿ ಆರ್ ಇದ್ರೆ ಬ್ರೋಮೋ. ಎಫ್ ಇಸ್ ದೇರ್, ಯು ಹ್ಯಾವ್ ಟು ಯೂಸ್ ಪ್ರಿಫಿಕ್ಸಸ್ ಕ್ಲೋರೋ, ಕ್ಲೋರೋ, ಬ್ರೋಮೋ, ಅಯೋಡೋ, ನೈಟ್ರೋ, ಡೈಅಜೋ. Two nitrogen atoms are there, so diazo means nitrogen atoms. So illi methyl, ethyl, propyl, methoxy, ethoxy, cyano, isocyano, amino. These are some of the examples. Whenever you are naming organic compounds, you have to keep these tables intact. ನೀವು ಫಸ್ಟ್ ಟೈಮ್ ಬರೀಬೇಕಾದ್ರೆ ಈ ಟೇಬಲ್ ಅನ್ನ ಸೈಡ್ ಇಟ್ಕೊಂಡೇ ಬರೀಬೇಕು. ಹಾಗಾದ್ರೆ ಇವಾಗ ಇಲ್ಲಿ ತನಕ ಏನೇನು ಸ್ಟಡಿ ಮಾಡಿದ್ರೆ ಟಿಲ್ ನಾವು ವಾಟ್ ಯು ಸ್ಟಡಿಡ್, ವಾಟ್ ಈಸ್ ರೂಟ್ ವರ್ಡ್, ವಾಟ್ ಈಸ್ ಸಫಿಕ್ಸ್, ಅಂಡರ್ ದಟ್ ವಾಟ್ ಈಸ್ ಪ್ರೈಮರಿ ಸಫಿಕ್ಸ್, ವಾಟ್ ಈಸ್ ಸೆಕೆಂಡರಿ ಸಫಿಕ್ಸ್, ಫೈನಲಿ ವಿ ಡಿಸ್ಕಸ್ಡ್ ವಾಟ್ ಈಸ್ ಪ್ರಿಫಿಕ್ಸ್. ಮೊದ್ಲು ಏನು ಅರ್ಥ ಮಾಡ್ಕೊಂಡ್ವಿ, ರೂಟ್ ವರ್ಡ್ ಅಂದ್ರೆ ಏನು, ಆಮೇಲೆ ಸಫಿಕ್ಸ್, ಸಫಿಕ್ಸ್ ಅಲ್ಲಿ ಏನ್ ಬರ್ತದೆ, ಪ್ರೈಮರಿ ಸಫಿಕ್ಸ್, ನೆಕ್ಸ್ಟ್ ಬರೋದು ಸೆಕೆಂಡರಿ ಸಫಿಕ್ಸ್, ಆಮೇಲೆ ಥರ್ಡ್ ಬರೋದು ಪ್ರಿಫಿಕ್ಸ್. ಇವೆಲ್ಲದನ್ನ ಹೇಗೆ ಜೋಡಿಸ್ಬೇಕು? ಇವಾಗ ನಿಮ್ಮ ಹೆಸರನ್ನು ಹೇಳ್ಬೇಕಾದ್ರೆ ಹೇಗೆ ಹೇಳ್ತೀರಿ, ಫಸ್ಟಿಗೆ ನಿಮ್ಮ ಹೆಸರು, ಆಮೇಲೆ ನಿಮ್ಮ ತಂದೆ ಹೆಸರು, ಆಮೇಲೆ ನಿಮ್ಮ ಕುಟುಂಬದ ಹೆಸರು. ಹೌ ಯು ಆರ್ ಗೋಯಿಂಗ್ ಟು ನೇಮ್ ಯುವರ್ ನೇಮ್, ಹೌ ಯು ಆರ್ ಗೋಯಿಂಗ್ ಟು ಟೆಲ್ ಯುವರ್ ನೇಮ್, ಫಸ್ಟ್ ಯು ಆರ್ ಗೋಯಿಂಗ್ ಟು ಟೆಲ್ ಯುವರ್ ನೇಮ್, ನೆಕ್ಸ್ಟ್ ಫಾದರ್ಸ್ ನೇಮ್, next your family name. Similarly here, first you have to write prefix. Whenever you are naming the organic compound, first you have to write prefix, then root word, then primary suffix, finally secondary suffix. This is how you have to arrange these prefix, root word, primary and secondary suffix while naming organic compounds. In the next session, we'll discuss how to name organic compounds. Yes, before going to nomenclature, we have to discuss one more concept: primary, secondary, tertiary and neocarbons. Nomenclature ಗಿಂತ ಮೊದಲು ಇನ್ನೊಂದು ಕಾನ್ಸೆಪ್ಟ್ ಇದೆ. ಪ್ರೈಮರಿ ಕಾರ್ಬನ್ ಅಂದ್ರೆ ಏನು, ಸೆಕೆಂಡರಿ ಕಾರ್ಬನ್ ಅಂದ್ರೆ ಏನು, ಟರ್ಷರಿ ಕಾರ್ಬನ್ ಅಂದ್ರೆ ಏನು, ನಿಯೋ ಕಾರ್ಬನ್. Okay, yes, if carbon atom is attached to only one carbon atom or no other carbon atoms, ಒಂದೇ ಒಂದು ಕಾರ್ಬನ್ ಅಟಮ್ ಇರಬೇಕು, ಇಲ್ಲಾಂದ್ರೆ ಒಂದೇ ಒಂದು ಕಾರ್ಬನ್ ಅಟಮ್ಗೆ ಅಟ್ಯಾಚ್ ಆಗಿರಬೇಕು, ಹಾಗಿದ್ರೆ ಅದಕ್ಕೆ ಪ್ರೈಮರಿ ಅಂತ ಕರೀತಾರೆ. ಇಲ್ಲಿ ಏನಾಗಿದೆ, ಫಿಫ್ತ್ ಕಾರ್ಬನ್ ಅಟಮ್, ದಿಸ್ ಇಸ್ ಅಟ್ಯಾಚ್ ಟು ಓನ್ಲಿ ಒನ್ ಕಾರ್ಬನ್ ಅಟಮ್, ಇದು ಒಂದೇ ಕಾರ್ಬನ್ ಅಟಮ್ಗೆ ಅಟ್ಯಾಚ್ ಆಗಿದೆ, ಹಾಗಾದ್ರೆ ಇರೋದ್ರಿಂದ ಇದು ಪ್ರೈಮರಿ. ಆಮೇಲೆ ಇದನ್ನ ತಗೊಳ್ರಿ, ಇದು ಕೂಡ ಪ್ರೈಮರಿ. ದಿಸ್ ಕಾರ್ಬನ್ ಅಟಮ್ ಇಸ್ ಅಟ್ಯಾಚ್ ಟು ಓನ್ಲಿ ಒನ್ ಕಾರ್ಬನ್ ಅಟಮ್, ಸೊ ದಿಸ್ ಇಸ್ ಆಲ್ಸೋ ಪ್ರೈಮರಿ. ದಿಸ್ ಕಾರ್ಬನ್ ಅಟಮ್ ಇಸ್ ಅಟ್ಯಾಚ್ ಟು ಓನ್ಲಿ ಒನ್ ಕಾರ್ಬನ್ ಅಟಮ್, ದಿಸ್ ಇಸ್ ಆಲ್ಸೋ ಪ್ರೈಮರಿ. ದಿಸ್ ಇಸ್ ಆಲ್ಸೋ ಪ್ರೈಮರಿ, ದಿಸ್ ಇಸ್ ಆಲ್ಸೋ ಪ್ರೈಮರಿ. ಒಂದೇ ಒಂದು ಕಾರ್ಬನ್ ಅಟಮ್ಗೆ ಅಟ್ಯಾಚ್ ಆಗಿದ್ದಿದ್ರೆ, ಲಿಂಕ್ ಆಗಿದ್ದಿದ್ರೆ ಅದಕ್ಕೆ ಪ್ರೈಮರಿ ಕಾರ್ಬನ್ ಅಟಮ್ ಅಂತ ಕರೀತಾರೆ. ಅದನ್ನ 1 ಡಿಗ್ರಿ ಕಾರ್ಬನ್ ಅಂತಾನು ಬರೀಬಹುದಿಲ್ಲ, ಅಂದ್ರೆ ಪ್ರೈಮರಿ ಕಾರ್ಬನ್ ಅಂತ ಬರೀಬಹುದು. ಇಫ್ ಕಾರ್ಬನ್ ಅಟಮ್ ಇಸ್ ಅಟ್ಯಾಚ್ ಟು 2 ಅದರ್ ಕಾರ್ಬನ್ ಅಟಮ್ಸ್, ಈ ಕಾರ್ಬನ್ ಅಟಮ್ ನಾಲ್ಕನೇ ಕಾರ್ಬನ್ ಅಟಮ್ ನೋಡ್ರಿ, ಇಲ್ಲೊಂದು ಅಟ್ಯಾಚ್ ಆಗಿದೆ, ಇಲ್ಲೊಂದು ಅಟ್ಯಾಚ್ ಆಗಿದೆ. ದಿಸ್ ಫೋರ್ತ್ ಕಾರ್ಬನ್ ಅಟಮ್ ಇಸ್ ಅಟ್ಯಾಚ್ ಟು ಥರ್ಡ್ ಅಂಡ್ ಫಿಫ್ತ್ ಕಾರ್ಬನ್ ಅಟಮ್, ಸೊ ದಿಸ್ ಇಸ್ ಸೆಕೆಂಡರಿ. ಒಂದು ಕಾರ್ಬನ್ ಅಟಮ್ ಎರಡು ಕಾರ್ಬನ್ ಅಟಮ್ಗೆ ಅಟ್ಯಾಚ್ ಆಗಿದ್ದಿದ್ರೆ ಅದನ್ನ ಸೆಕೆಂಡರಿ ಅಂತ ಕರೀತಾರೆ. ವೆನ್ ಕಾರ್ಬನ್ ಅಟಮ್ ಈಸ್ ಅಟ್ಯಾಚ್ ಟು 2 ಕಾರ್ಬನ್ ಅಟಮ್ಸ್, ದೆನ್ ಇಟ್ ಇಸ್ ಕಾಲ್ಡ್ ಅ ಸೆಕೆಂಡರಿ ಕಾರ್ಬನ್ ಅಟಮ್. ಅದನ್ನ ಹೇಗೆ ಬರೀಬಹುದು, 2 ಡಿಗ್ರಿ ಕಾರ್ಬನ್. ಇಫ್ ಕಾರ್ಬನ್ ಅಟಮ್ ಇಸ್ ಅಟ್ಯಾಚ್ ಟು 3 ಅದರ್ ಕಾರ್ಬನ್ ಅಟಮ್, ಕನ್ಸಿಡರ್ ದಿಸ್ ಕಾರ್ಬನ್ ಅಟಮ್, ದಿಸ್ ಇಸ್ ಅಟ್ಯಾಚ್ ಟು 1, 2 and 3, ಹೆನ್ಸ್ ದಿಸ್ ಇಸ್ ಟರ್ಷರಿ ಕಾರ್ಬನ್ ಅಟಮ್. ಈ ಕಾರ್ಬನ್ ಅಟಮ್ 3 ಕಾರ್ಬನ್ ಅಟಮ್ಗೆ ಅಟ್ಯಾಚ್ ಆಗಿದ್ದಿದ್ರೆ ಟರ್ಷರಿ ಅಂತ ಕರೀತಾರೆ. If carbon atom is attached to 4 carbon atoms like this, ಈ ಒಂದೇ ಒಂದು ಕಾರ್ಬನ್ ಅಟಮ್ 4 ಕಾರ್ಬನ್ ಅಟಮ್ಗೆ ಅಟ್ಯಾಚ್ ಆಗಿದ್ದರೆ, ಲಿಂಕ್ ಆಗಿದ್ದರೆ ಅದಕ್ಕೆ ಏನಂತ ಕರೀತಾರೆ, ನಿಯೋ ಕಾರ್ಬನ್, ಇಲ್ಲಾರೆ ಕ್ವಾರ್ಟರ್ನರಿ ಕಾರ್ಬನ್. ಹಾಗಾದ್ರೆ ಈ ಕಂಪೌಂಡ್ ಅಲ್ಲಿ ಏನಿದೆ,
Carbon atom 1 and 5 are primary. ಇದು ಕೂಡ primary, ಇದು ಕೂಡ primary. ಇದು primary ಆಗ್ತದೆ, ಇದು primary ಅಂದ್ರೆ ನಾವು ಲಾಂಗೆಸ್ಟ್ ಚೈನ್ ತಗೊಂಡ್ರೆ, ಇಫ್ ಯು ಕನ್ಸಿಡರ್ ಕಾರ್ಬನ್ ಲಾಂಗೆಸ್ಟ್ ಚೈನ್, ದೆನ್ ಕಾರ್ಬನ್ atom number 1 and 5 are primary. Fourth carbon atom is secondary. Third carbon atom tertiary. Second carbon atom neo or quaternary carbon atom. Okay, with this I am going to conclude today's discussion. In the next session we'll see the rules for naming organic compounds.